ಪ್ರೇಮಿಗಳೇ, ಓ ಏನಪ್ಪ ಇದು ಬಿಜ್ಜಳ್ಳಿ ಓರಿಯ ತಂಗಿದ್ದ ಕಾಲನೆಯ? ಹಲೋ ಪ್ರೇಮಿಗಳೇ, ಏನಪ್ಪ ಈಟಿಗೆ ಬಂದು ನಿಂತದಿಲ್ಲ ಇದು? ಏನ್ ಮಾಡುದು ಇವ್ರು ಹಿಂಗೆ ಆದ್ರೆ? ಇವ್ರನ್ನ ಎಬ್ಬಿಸ್ತಾ ಬೇಡವಾ? ಯಾರೋ ಕಳ್ಳ ಪ್ರೇಮಿಗಳಂತ ಕಾಣುತ್ತೆ, ಇವ್ರನ್ನ ಎಬ್ಬಿಸ್ಲೇ ಬಿಡುವ. ಏಯ್ ನಿಮ್ಮನ್ನ ಚೆನ್ನಿ, ನೀನಾ? ಇವನ್ ಜೊತೆ ಏನ್ ಮಾಡ್ತಾ ಇದೀಯ ಅಂತ ಗೊತ್ತಾ? ನೀನೇನು ಮಾಡಲ್ವಲ್ಲ, ಅದಕ್ಕೆ ಅವನ ಜೊತೆನಾದ್ರೂ ಮಾಡ್ಕಮ್ಮ ಅಂತ. ಚೆನ್ನಿ, ಯಾಕೆ ಆತರ ಮಾಡಿಯ? ಏನ್ ಮಾಡ್ತಿದೆ ಅಂತ ಕೇಳ್ತಾ ಇದೆಯಲ್ಲ, ಅವರು ಸಿನಿಮಾ ಡೈರೆಕ್ಟ್ರು. ಅವ್ರ ಸಿನಿಮಾದಲ್ಲಿ ಹೀರೋಯಿನ್ ಆಗೋದಕ್ಕೆ ಆಕ್ಟಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ರು. ಏನ್ ಆಕ್ಟಿಂಗ? ಒಬ್ರು ತಪ್ಕೊಂಡ್ಬಿಟ್ರ ಹೀರೋಯಿನ್ ಆಗ್ಬಿಟ್ಟಿಯಾ? ಇನ್ನೇನ್ ಮಾಡುವ, ನೀನ್ ತಪ್ಕೊಂಡ್ರೆ ಕೈಗೆ ಏನು ಸಿಕ್ಕುದಿಲ್ಲ, ಅದಕ್ಕೆ ಅವನನ್ನು ಕೊಡ್ಕೊಂಡು ಅವನಲ್ಲ. ಇನ್ನೂ ಸ್ವಲ್ಪ ತಡಿ. ಥೂ, ನಿನ್ ಬಾಯಿಗೆ ಗ್ರಹಿಸಾಕ ಗೊತ್ತು ಗುರಿ ಇಲ್ದವ್ರ ತಪ್ಕೊಂಡು ಮಾಡ್ಬಾರ್ದು ಕೆಲಸ ಮಾಡ್ತಾ ಇದ್ದಿಲ್ಲ. ನಿನ್ಗೆ ನಾಚಿಕೆ ಆಗಲ್ವಾ ಅಂತ? ಹಲೋ, ನಾವಿನ್ನು ಏನು ಮಾಡಬಾರ್ದಂತ ಕೆಲಸ ಏನು ಮಾಡಿಲ್ಲ, ಇನ್ನೇನ್ ಶುರು ಮಾಡ್ತಾ ಇದ್ದೋ ಅಷ್ಟಲ್ಲಿ ಬಂದೆಲ್ಲ ಅದ್ಗಟ್ಬಿಟ್ಟಲ್ಲ. ಯಾರು ಊರಿಂದ ಊರಿಗೆ ಬಂದು ನಮ್ಮ ಹುಡುಗಿಗೆ ಕಣ್ಣಾಕ್ತೀಯ? ಇವತ್ ನಿನ್ನ ಬಿಡಲ್ಲ. ಇವತ್ ನಿನ್ ಕಣ್ಣ ಕಿತ್ತು ನಮ್ಮೂರಲ್ಲಿ ಕಣ್ಣಿಲ್ದವ್ರು ದಾನ ಮಾಡ್ಬಿಡ್ತೀನಿ. ಬದ್ಮಾಸ್. ಅಯ್ಯೋ, ನಾನು ಇಲ್ಲೇ ಇದ್ರೆ ನನ್ ಹುಡುಗಾರ ಇಲ್ಲ. ಮೊದ್ಲೇ ಹೇಳಿ ಕೇಳಿ ಪೊಲೀಸ್ ನನ್ನ ಮಗ ಯಾವಗಳಿಗೆ ಏನ್ ಮಾಡ್ತಾನೋ ಕಾಣೆ. ಚೆನ್ನಿ, ನಾ ಬರ್ತೀನಿ. ಚೆನ್ನಿ ಬಾಯ್. ಚೆನ್ನಿ, ನಾ ಬರ್ತೀನಿ. ನಾನು ಚೆನ್ನಿ ಎಲ್ಲಿ ಹೋಗ್ತೀಯ? ಹೋಗು. ಇಂದೆಲ್ಲ ನಾಳೆ ಸಿಗ್ತೇನೆ. ಅಲ್ಲ ಕಣಯ್ಯ, ಅವನಿಗೂ ತೋರಿಸ್ತೀನಿ, ನಿನ್ಗೂ ತೋರಿಸ್ತೀನಿ. ಈ ಕಾನ್ಸ್ಟೇಬಲ್ ಕಸ್ತೂರಿ ಕರಾಮತ್ ಹೆಂಗೈತೆ ಅಂತ. ಅಮಿಕ ನಿಂತ್ಕೊಳಯ್ಯ. ಹುಡಿಕತ್ತೀನಿ ಅಂತಂದ್ರು 3 kg ಬಾರ್ ಸಿಗಲ್ಲ ಇವನ ಹತ್ರ. ಆಗಿರ್ಬೇಕಾದ್ರೆ ಏನೇ ಒಂದು ತೋರ್ಸ್ಬಿಡ್ತಾನಂತೆ, ನಾನು ನೋಡ್ಬಿಡ್ಬೇಕಂತೆ. ಅಲ್ಲ ಕಣಯ್ಯ, ಒಳ್ಳೆ ಶಿವ ಪೂಜೆ ಕರಡಿ ಬಿಟ್ಟಾಗ ಬಂದು ಎಲ್ಲ ಹಾಳು ಮಾಡ್ತಿಲ್ಲ. ನಾನು ನಿನ್ಗೆ ಏನ್ ಮೋಸ ಮಾಡಿದ ಬೇವರ್ಸಿ. ಮರ್ಯಾದೆ ಇರ್ಲಿ. ನಾನ್ ಯಾರು? ಗಂಡ್ಸು. ನಮ್ ಸ್ಟೇಷನ್ಗೆ ನಾನೇ ಹೆಡ್ ಕಾನ್ಸ್ಟೇಬಲ್. ಹಿಂಗೆ ಕಲ್ಲ ಪ್ರಾಕ್ಟೀಸ್ ಎಲ್ಲ ಹೆಂಗ್ ಹೇಳ್ಕೊಟ್ಟಿದ್ದು? ಮಾತು ತೂಕವಾಗಿರ್ಲಿ, ಇಲ್ಲ ಅಂದ್ರೆ ಲಾಟಿ ನೋಡ್ದು ಹುಷಾರ್. ಅಯ್ಯೋ ಸಾಹೇಬ್ರೆ, ನೀವು ಪೊಲೀಸ್ ಅನ್ನೋ ಪರಿಜ್ಞಾನದಿಂದ ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸುವುದಾಗಿರ್ಲಿ. ನೆನ್ನೆ ನನ್ನೇ ಯಾಮರ್ಸಿ ನನ್ ಪರ್ಸ್ನೇ ಆಸಿದ್ಯಲ್ಲ, ನೀನೆಂತ ಚಾಲಾಕಿ ಕಳ್ಳಿರ್ಬೇಕು ಹೇಳು. ಅದು ಏನ್ ಮಾಡ್ಲಿ, ನನ್ನ ಮಗನಿಂದ ಹೆಂಗಪ್ಪ ತಪ್ಪು? ಏನೋ ತಪ್ಪಿಸ್ಕೊಳ್ಳೋಕೆ ಸ್ಕೀಮ್ ಆಗ್ತಾ ಇರೋ ಕಾಣುತ್ತೆ. ಅದು ಏನು ಇಲ್ಲ, ಎಲ್ಲ ನನ್ನ ಹತ್ರ ನಡೆಯಲ್ಲ. ಕಸ್ತೂರಿ, ಅದೇನಾಯ್ತು ಅಂದ್ರೆ, ಏನಾಯ್ತು? ಮೊನ್ನೆ ನಾವಿಬ್ರು ಮೈ ಮರ್ತು ಡ್ಯಾನ್ಸ್ ಮಾಡ್ತಾ ಇದ್ವಾ, ಆಡ್ತಾ ಇದ್ದೋ, ಅಕಸ್ಮಾತ್ ಆಗಿ ಪರ್ಸು ಕೆಳಗಡೆ ಬಿದ್ದೋಯ್ತು. ಸರಿ ಕೊಡ್ಬೇಕು ಅಂತಿದ್ದೆ, ಕೊಡು. ಮರ್ತ್ಕೊಂಡು ಹೊಟ್ಟೋಗ್ಬಿಟ್ಟೆ. ಪರ್ಸೇನೋ ಸರಿ, ಇದ್ರೊಳಗಿದ ಹಣವೇ ಇಲ್ವಲ್ಲ. ಹಣ ಎಲ್ಲಿ? ಅದು ಅದೇನಾಯ್ತು ಅಂದ್ರೆ, ಏನಾಯ್ತು? ಮೊನ್ನೆ ನಾ ದೇವಸ್ಥಾನಕ್ಕೆ ಹೋಗಿದ್ದೆ. ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅದ್ರಲ್ಲಿರೋ ಹಣ ಎಲ್ಲ ಹುಂಡಿಗೆ ಹಾಕ್ಬಿಟ್ಟೆ. ನಾನ್ ಮಾಡಿ ತಪ್ಪ? ಅಯ್ಯೋ ತಪ್ಪು ಸರಿ, ನಂಗೆ ಒಂದು ತಿಳಿತಾ ಇಲ್ಲ. ಯಾರ ಅಪ್ಪನ ಮನೆ ದುಡ್ಡು ಅಂತ ಹಾಕ್ಬಿಟ್ಟೆ? ನಮ್ದು ತಾನೆ? ನಿಮ್ದ? ನಮ್ಮ ಅಪ್ಪನ ಮನೆದು. ನಿಮ್ಮಪ್ಪ ಮಾಡಿ ಮಡಗ್ಬಿಟ್ಟವನೆ ತಂದ. ಅವ್ರ ಇವ್ರ ಹತ್ರ ಹೋಗಿ ಕಿತ್ಕೊ ಬಂದ್ರ ದುಡ್ಡು ಕಣದು. ಅದೆಲ್ಲ ಇರ್ಲಿ, ಅದೆಲ್ಲ ಬಿಡು. ಪರ್ಸಲ್ಲಿ ದುಡ್ಡಿತ್ತು, ಅದ್ರ ಪಕ್ಕನೆ ನಿಖಿಲ್ ಕುಮಾರಸ್ವಾಮಿ ಫೋಟೋ ಇತ್ತಲ್ಲ. ಯಾರೋ ಹೇಳಿದ್ದು ನಮ್ ಬಾಸು ಕಣ ಅವರು. ಏನ್ ಅನ್ಕೊಂಡಿದ್ಯಾ ನಮ್ ನಿಖಿಲ್ ಕುಮಾರ್ ಬಾಸ್ನ? ನೀನು ಇದೆಯಾ? ಹೌದಾ? ನಾನು ಅವ್ರ ಅಭಿಮಾನಿ ಕಣ. ಇದೇ ಖುಷಿಗೆ ಏನು ಇಲ್ವಾ? ಗೊತ್ತು ಗುರಿ ಸೇರ್ಕೊಂಡು ಮಾಡ್ಬಾರ್ದು ಕೆಲಸ ಮಾಡ್ತಾ ಇದೆಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಅಂತ 3 ಬಿಟ್ಟು ನಿಂತಿದ್ದೀನಿ. ಏನಿಲ್ಲ ಎಲ್ಲ ಆದ್ರೆ ನಿಮ್ಗೆ ಸ್ಟೇಷನ್ಗೆ ಹಾಕ್ಬಿಡ್ತೀನಿ.
ಸರಿ ಸರಿ ಆಯ್ತು, ನಾಳೆ ಸಿಗ್ತೀನಲ್ಲ ಮಾತಾಡ್ತೀನಿ. ನಾನಿನ್ ಬರ್ಲಾ, ಬಾಯ್. ಚಿನ್ನಿ ಚಿನ್ನಿ ನಿಂತ್ಕೋ ನಿಂತ್ಕೋ. ಏನಪ್ಪ ಮಾಡೋದು, ಒಂಟೆ ಓದಿಲ್ಲ. ಇವಳು ಹಿಂಗೆ ಆದ್ರೆ ಈ ಅಕ್ಕಿ ನನಗೆ ದಕ್ಕುದಿಲ್ಲ. ಯಾವುದೋ ಪೇಟೆ ಕಣ್ ಬೇರೆ ಬಿದ್ದಾಗಿದೆ. ನಾ ಸುಮ್ಮನೆ ಇದ್ರೆ ಈ ಅಕ್ಕಿ ನನಗೆ ದಕ್ಕುದಿಲ್ಲ. ಹೇಗಾದ್ರೂ ಮಾಡಿ ಅವಳ ತಲೆ ಮೇಲೆ ಐಸಿಟ್ಟು ನನಗೆ ಸಿಗುವಂಗೆ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನನ್ನ ಬದುಕು ನರಕ ಆಗ್ಬಿಡುತ್ತೆ. ಹಾಗಾಗೋದಕ್ಕೆ ಬಿಡಬಾರ್ದು.